ಆತ್ಮೇರೆ ತಮ್ಮೆಲ್ಲರಿಗೂ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ಸಂಬಂಧಪಟ್ಟಂಥ 5.2 ಅಭ್ಯಾಸದಲ್ಲಿರ್ತಕ್ಕಂಥ 19 ಮತ್ತು 20ನೇ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 19ನೇ ಪ್ರಶ್ನೆ ಏನಿದೆ, ವಾರ್ಷಿಕ ಸಂಬಳ ₹5,000, ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ 200 ಇರುವ ಕೆಲಸಕ್ಕೆ ಸುಬ್ರಾವ್ 1995ರಲ್ಲಿ ಸೇರಿದರು. ಯಾವ ವರ್ಷದಲ್ಲಿ ಸಂಬಳ 7,000 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾನಿಲ್ಲಿ ಸಮಾಂತರ ಶ್ರೇಣಿಯನ್ನು ಬರ್ಕೊತೀನಿ. 1995ರಿಂದ ಸುಬ್ರಾವ್ ಪ್ರತಿ ವರ್ಷದ ವೇತನ ಮೊದಲು 5,000 ಪ್ರತಿ ವರ್ಷ ₹200 ಭತ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದಾ? ಹಾಗಾದರೆ 7,000 ಆಗಬೇಕಾದ್ರೆ ಎಷ್ಟು ವರ್ಷ, ಯಾವ ವರ್ಷದಲ್ಲಿ ಆಗುತ್ತದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಏನು ಕಂಡುಹಿಡಿಬೇಕು? ಎನ್ನನ್ನು ಕಂಡುಹಿಡಿಬೇಕು. ಎ ಕೊಟ್ಟಿದ್ದಾರೆ, ಎ = 5,000. ಡಿಫ್ರೆನ್ಸ್ ಮೀನ್ಸ್ A2 - A1, ಎರಡು ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಅಂತಂದರೆ ಏನು? ಭತ್ಯೆ. ಇಲ್ಲಿ ಹೆಚ್ಚುವರಿ ಭತ್ಯೆ ಎಷ್ಟು? 200. ಈಗ ನಾನು ಏನು ಮಾಡ್ಕೊತೀನಿ, ಫಾರ್ಮುಲಾನ ಬರ್ಕೊತೀನಿ. ಏನಿದೆ ಫಾರ್ಮುಲಾ? AN = A + N - 1D. ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಡಾಟಾಗಳನ್ನು ಫಾರ್ಮುಲಾದಲ್ಲಿ ಪುಟ್ ಮಾಡೋಣ, ಆದೇಶ ಮಾಡೋಣ. ಹೌದಾ? AN ಗೊತ್ತಿದೆ, ಎಷ್ಟಿದೆ? AN ಇಲ್ಲಿದೆ ನೋಡಿ. AN ಎಷ್ಟಿದೆ? 7,000 ಗೊತ್ತಿದೆ, 7,000. ಹೌದಾ? ಎ ಗೊತ್ತಿದೆಯಾ? ಹಾಂ, ಗೊತ್ತಿದೆ. ಎಷ್ಟು? 5,000 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ನನ್ನು ನಾವು ಕಂಡುಹಿಡಿಬೇಕಾಗಿದೆ. ಡಿ ಗೊತ್ತಿದೆ, ಎಷ್ಟು? 200. ಸಿಂಪ್ಲಿಫೈ ಮಾಡೋಣವಾ? 7,000 ಈ 5,000 ನಾನು ಈ ಕಡೆ ತೊಗೊಂಬಂದ್ಬಿಡ್ತೀನಿ, ಪ್ಲಸ್ ಇದು ಮೈನಸ್ ಆಗುತ್ತೆ. ಹೌದಾ? = ಬ್ರಿಕೆಟನ್ನು ಬಿಡಿಸೋಲ್ಲ ಇದೆ ನನ್ನ 200n - 200. ಹೌದಾ? ಇಲ್ಲಿ 7,000ರಲ್ಲಿ 5,000ಅನ್ನು ಕಳೆದ್ರೆ ಎಷ್ಟು? 2,000 ಆಗುತ್ತೆ. ಕರೆಕ್ಟಾ? ಇದು ಮೈನಸ್ ಇದೆ, ಈ ಕಡೆ ತೊಗೊಂಬರ್ತೀನಿ, ಏನಾಗುತ್ತೆ? ಪ್ಲಸ್ ಆಗುತ್ತೆ. 200 = 200n. ಈ 2,000ರಲ್ಲಿ 200ಅನ್ನು ಕೂಡಿಸ್ತೀನಿ, ಏನಾಗುತ್ತೆ? 2,200 ಆಗುತ್ತೆ. = 200n. ಇದನ್ನು ನಾನು ಇವಾಗ ಡಿವಿಷನ್ ಮಾಡ್ತೀನಿ. n = 2,200 / 200. 0 ಕ್ಯಾನ್ಸಲ್, 2 1 2 1 L1. n = ಎಷ್ಟು? 11. 11ನೇ ವರ್ಷಕ್ಕೆ ಅವನ ಸಂಬಳ ಎಷ್ಟಾಗುತ್ತೆ? 7,000 ಆಗುತ್ತೆ. ಈಗ ನಾವು ಏನು ಮಾಡಬೇಕು? ಇಯರನ್ನು ಬರಿಬೇಕು. 11ನೇ ವರ್ಷ ಅಂತಂದರೆ ಎಷ್ಟು? ದೇರ್ಫೋರ್ 11ನೇ ವರ್ಷ ಅಂದರೆ 2005ರಲ್ಲಿ ಅವರ ವೇತನವು ₹7,000 ಆಗುತ್ತದೆ. ಕರೆಕ್ಟಾ? ಇದು 19ನೇ ಪ್ರಶ್ನೆ. ಈಗ 20ನೇ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ ಏನಿದೆ? ರಾಮ್ಕಲಿಯ ವರ್ಷದ ಮೊದಲನೇ ವಾರದಲ್ಲಿ ₹5 ಉಳಿಸಿದಳು ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು 1.75ಕ್ಕೆ ಹೆಚ್ಚಿಸಿದಳು. ಎನ್ನನೇ ವಾರದಲ್ಲಿ ಅವಳ ಉಳಿತಾಯ 20.75 ಆಯಿತು. ಆದರೆ ಎನ್ನನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಎ ವ್ಯಾಲ್ಯೂ ಏನು? 5 ಆರಂಭಿಕ. ಹೌದಾ? ನೆಕ್ಸ್ಟು ಪ್ರತಿ ವಾರ ಉಳಿತಾಯ ಯಾವುದು? ಡಿಫ್ರೆನ್ಸ್ ಹೌದಿಲ್ಲ? ಯಾವುದು? 1.75. AN ಅಂದರೆ ಏನು? ಎನ್ನನೇ ವಾರದಲ್ಲಿ ಯಾವ ವಾರ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. AN ಕೊಟ್ಟಿದ್ದಾರೆ ಎಷ್ಟು? 20.75. ಎನ್ನನ್ನು ನಾವು
ಕಂಡುಹಿಡಿಯಬೇಕಾಗಿದೆ. ಫಾರ್ಮುಲಾನ ಬರ್ಕೊತೀನಿ. AN = A + n - 1 D. ಕರೆಕ್ಟಾ? AN ಎಷ್ಟಿದೆ? 20.75. A ಎಷ್ಟಿದೆ? 5 ಪ್ಲಸ್ n ಅನ್ನು ಕಂಡುಹಿಡಿಯಬೇಕಾಗಿದೆ. D ಎಷ್ಟಿದೆ? 1.75. ಹೌದಾ? ಈ 20ನ್ನು ಈ ಕಡೆ ತೊಗೊಂಬರ್ತೀನಿ. 20 - 75 - 5 = n ಇಲ್ಲ ಬ್ರಿಕೆಟನ್ನು ಬಿಡಿಸ್ಕೊಂಡ್ಬಿಡ್ತೀನಿ. ಎಷ್ಟಾಗುತ್ತೆ? 1.75 n - 1.75. ಇಲ್ಲಿ ಕಳೆದ್ರೆ ಎಷ್ಟಾಗುತ್ತೆ? ಇದು 20ರಲ್ಲಿ ಇದು ಹೋದರೆ 15.75 = 1.75 n - 1.75. ಇದನ್ನು ಈ ಕಡೆ ತೊಗೊಂಬರ್ತೀನಿ. ಮೈನಸ್ ಇದೆ, ಪ್ಲಸ್ ಆಗುತ್ತೆ. 15.75 + 1.75 = 1.75 n. ಇವೆರಡು ಕೂಡಿದರೆ ಎಷ್ಟಾಗುತ್ತೆ? 15.75 + 1.75 ಎರಡು ಕೂಡಿದರೆ 17.5. 17.5 = 1.75. ಡಿವಿಷನ್ ಮಾಡ್ತೀನಿ ಇವಾಗ. n = 17.5 ಡಿವಿಷನ್ ಆಫ್ 1.75. ಕರೆಕ್ಟಾ? ಇಂಟು 100 ಮಾಡ್ಕೊಳ್ಳೋಣ. ಇದಕ್ಕೆ 750/15. ಹೌದಾ? 1 10. n = ಎಷ್ಟು? 10. 10ನೇ ವಾರದಲ್ಲಿ ಹೌದಾ ಅವಳ ಉಳಿತಾಯವು 20.75 ಆಗಿರುತ್ತದೆ. ಥ್ಯಾಂಕ್ ಯು.